ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ 3ನೇ ದಿನದ ಪಾದಯಾತ್ರೆ. 2 ದಿನ ಸತತವಾಗಿ 100 ಕಿಲೋಮೀಟರ್ ಪಾದಯಾತ್ರೆ ಮಾಡಿ 3ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಇವಾಗ 5 ಗಂಟೆ ಆಗಿದೆ. 4 ಗಂಟೆಗೆ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿ ರಿಮ್ಟಾ ವಿಲೇಜ್ಗೆ ಬಂದಿದ್ದೀವಿ. ಬಾವಿ ಊರಿಂದ ರಿಮ್ಟಾ ವಿಲೇಜ್ಗೆ. ಇವತ್ತು ನಮ್ಮ ಟಾರ್ಗೆಟ್ ಬಂದು ಕರ್ನೂಲ್ ದಾಟಿ ಹೋಗಿ ವಸತಿ ಮಾಡಬೇಕು. ನಮ್ಮ ಹುಡುಗರೆಲ್ಲ ಸ್ವಲ್ಪ ಮುಂದೆ ಇದ್ದಾರೆ, ನಾನು 200 ಮೀಟರ್ ಹಿಂದೆ ಇದ್ದೀನಿ ಅಷ್ಟೇ. ಸೊ ನೋಡೋಣ ಇವತ್ತು ಯಾವ ರೀತಿ ನಮ್ಮ ಪಾದಯಾತ್ರೆ ಸಾಗಲಿದೆ. ಸಕ್ಸಸ್ಫುಲಿ we completed 100 kilometer. I can say in 1 hour I almost all traveled 3 to 4 kilometer. Let's see how today will go. Yeah, stay tuned. ರೆಮ್ಟಾ ದಾಟಿ ಒಂದು 5-6 ಕಿಲೋಮೀಟರ್ ಬಂದಿದ್ದೀವಿ. ಸ್ವಲ್ಪ ಹಂಗೆ ಕುಂತು ರೆಸ್ಟ್ ಮಾಡೋಣ ಅಂತ ಕುಂತಿದ್ವಿ ಮೇನ್ ರೋಡ್ ಸೈಡು. ಹಂಗೆ ಒಂದು 10 ನಿಮಿಷ ವೀಡಿಯೋ ಮಾಡ್ತೀನಿ, ನೋಡೋಣ ಎಷ್ಟು ಭಕ್ತರು ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ಹೊತ್ತು ಎಸ್ಪೆಷಲಿ ತುಂಬ ಭಕ್ತರು ಪಾದಯಾತ್ರೆನ ಶುರು ಮಾಡ್ತಾರೆ. ಇವಾಗ ನೋಡೋಣ ಒಂದು 5 ನಿಮಿಷ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಒಂದು ವೀಡಿಯೋ ಹಾಕ್ತೀನಿ, ಇಲ್ಲೇ ಕುಂತ್ಕೊಂಡು ರೆಸ್ಟ್ ಮಾಡೋವರೆಗೂ ನೋಡೋಣ. ವೀಡಿಯೋ ಓಡ್ತಾ ಇರಲಿ. ಇದ್ರ ಮಧ್ಯೆ ನಿಮ್ಮೆಲ್ಲರಿಗೂ ಒಂದು ವಿಷಯನ ತಿಳಿಸ್ತೀನಿ. ಶ್ರೀಶೈಲ ಒಂದು ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಜೊತೆಗೆ ಅದು ಒಂದು ಶಕ್ತಿಪೀಠನೂ ಕೂಡ ಒಂದು. ಜ್ಯೋತಿರ್ಲಿಂಗ ಜೊತೆಯಲ್ಲಿ ಶಕ್ತಿಪೀಠ ಇರೋದು ತುಂಬ ಅಪರೂಪ. ಹಂಗಾಗಿ ಈ ಶ್ರೀಶೈಲ ಎಲ್ಲ ಜ್ಯೋತಿರ್ಲಿಂಗಗಳಿಂತನೂ ಭಿನ್ನವಾಗಿದೆ ಅಂತ ಹೇಳ್ಬೋದು. ಈ ಶ್ರೀಶೈಲದಲ್ಲಿರುವ ಜ್ಯೋತಿರ್ಲಿಂಗಕ್ಕೆ ಮಲ್ಲಿಕಾರ್ಜುನ ಅಂತ ಹೆಸರು ಯಾಕೆ ಬಂತು ಅಂದರೆ, ಪಾಂಡವ ಪುತ್ರನಾದ ಅರ್ಜುನನು ಮಲ್ಲಿಗೆ ಹೂವನ್ನಿಟ್ಟು ಶಿವನನ್ನು ಪೂಜಿಸಿದ ಸ್ಥಳ. ಅರ್ಜುನ ತನ್ನ ಶಿವಭಕ್ತಿಯನ್ನು ಮಲ್ಲಿಗೆ ಹೂವಿನ ಮೂಲಕ ಶಿವನನ್ನು ಪೂಜೆ ಮಾಡಿ ಇರುವ ಸ್ಥಳಕ್ಕೆ ಒಂದು ಅರ್ಜುನನ ಹೆಸರು ಶಿವನ ಜೊತೆ ಸೇರಿಕೊಳ್ಳಲಿ ಎಂದು, ಮತ್ತು ಆ ಹೂವಿನ ಹೆಸರು ಶಿವನ ಜೊತೆ ಸೇರಿಕೊಳ್ಳಲಿ ಎಂದು ಮಲ್ಲಿಕಾ ಅಂದರೆ ಮಲ್ಲಿಗೆಯ ಹೆಣ್ಣು ರೂಪ. ಮಲ್ಲಿಕಾ ಮತ್ತು ಅರ್ಜುನ, ಮಲ್ಲಿಕಾರ್ಜುನ ಎಂದು ಈ ರೀತಿ ಒಂದು ಮಲ್ಲಿಕಾರ್ಜುನ ಹೆಸರಿಗೆ ಒಂದು ಕತೆ ಕೇಳಿ ಬರುತ್ತೆ. ದಂತಕಥೆಗಳ ಪ್ರಕಾರ ಅರುಣಾಸುರ ಎಂಬ ರಾಕ್ಷಸನು ಜಗತ್ತನ್ನು ಆಳುತ್ತಿದ್ದನು. ಅವನು ಆದಿಶಕ್ತಿ ದೇವತೆಯಿಂದ ಗಾಯತ್ರಿ ಮಂತ್ರದಿಂದ ನನಗೆ 2 ಕಾಲು ಅಥವಾ 4 ಕಾಲು ಪ್ರಾಣಿಗಳಿಂದ ಸಾವು ಬರಬಾರದು ಎಂದು ವರವನ್ನು ತೆಗೆದುಕೊಂಡಿದ್ದ. ಅವನ ಉಪಟಳತನಕ್ಕೆ ದೇವಾನುದೇವತೆಗಳು ಬೇಸತ್ತು ಆದಿಶಕ್ತಿಯ ಮೊರೆ ಹೋದಾಗ, ಆದಿಶಕ್ತಿಯು ಯಾವಾಗ ಅರುಣಾಸುರನನ್ನು ಪೂಜಿಸುವುದು ನಿಂದ್ರಿಸುತ್ತಾನೋ ಆವಾಗ ಅವನನ್ನು ನಾನು ಸಂಹಾರ ಮಾಡುವುದಾಗಿ ಭರವಸೆ ಕೊಟ್ಟಳು. ಅರುಣಾಸುರನು ಆದಿಶಕ್ತಿಯನ್ನು ಪೂಜಿಸುವುದನ್ನು ನಿಲ್ಲಿಸಿದಾಗ ಆದಿಶಕ್ತಿಯು ಬ್ರಹ್ಮರ ರೂಪದಲ್ಲಿ, ಅಂದರೆ ಜೇನುಹುಳಗಳ ರೂಪದಲ್ಲಿ ಅಸಂಖ್ಯಾತ ಜೇನುಹುಳಗಳನ್ನು ಸೃಷ್ಟಿಸಿ ಅರುಣಾಸುರನನ್ನು ಸಂಹಾರ ಮಾಡುತ್ತಾಳೆ. ಅದಕ್ಕಾಗಿಯೇ ಆದಿಶಕ್ತಿಯ ಹೆಸರು ಭ್ರಮರಾಂಬ ಎಂದು ಶ್ರೀಶೈಲದಲ್ಲಿ ಪ್ರಚಲಿತವಾಗಿದೆ. ಉತ್ತರ ಕರ್ನಾಟಕ ಭಾಗದ ಜನತೆಗೆ ಮತ್ತು ಶ್ರೀಶೈಲಕ್ಕೆ ಅವಿನಾಭಾವ ಸಂಬಂಧವಿದೆ. ಯಾಕೆಂದರೆ ಶರಣಾದಿ ಶರಣರ ಕಾಲದಲ್ಲಿ
ಅಂದರೆ 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಅಲ್ಲಮಪ್ರಭು ಇದೇ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರಾಗಿದ್ದರು. ಅಕ್ಕಮಹಾದೇವಿಯ ಅಂಕಿತನಾಮವು ಶ್ರೀ ಚೆನ್ನಮಲ್ಲಿಕಾರ್ಜುನ ಆಗಿತ್ತು. ಅಕ್ಕಮಹಾದೇವಿಯು ಶ್ರೀಶೈಲದ ಕದಳೀವನದಲ್ಲಿ ಶಿವನ ಧ್ಯಾನ ಮಾಡಿ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆಯುತ್ತಾಳೆ. ಹೋಳಿ ಹುಣ್ಣಿಮೆ ಆಗಿ ಯುಗಾದಿ ಹತ್ತಿರ ಬಂದಾಗ ಶ್ರೀಶೈಲಕ್ಕೆ ಅಸಂಖ್ಯಾತ ಭಕ್ತರು ಕಾಲ್ನಡಿಗೆಯಿಂದ ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ನಾನು ನಿಮಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯನ ತಿಳಿಸ್ಕೊಡ್ತೀನಿ. ಅದೇನೆಂದರೆ, ಕರ್ನೂಲ್ ಹೋಗುವ ದಾರಿಯಲ್ಲಿ ಅಂದರೆ 10 ಕಿಲೋಮೀಟರ್ ಮುಂಚೆ ನಮಗೆ ಉಳ್ಚಾಳ್ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಒಂದು ರೆಡ್ಡಿ ಮನೆತನ ಇದೆ. ಆ ಮನೆತನ ಇಂದಿನ ಕಾಲದಿಂದಲೂ ದೊಡ್ಡ ಮನೆತನದಿಂದ ನಡೆದುಕೊಂಡು ಬಂದಿದೆ. ಇಂದಿಗೂ ಆ ಮನೆತನದವರಿಗೆ ಸರಿಸುಮಾರು 1,000 ಎಕರೆಗಿಂತ ಜಾಸ್ತಿ ಹೊಲ ಗದ್ದೆಗಳು ಇದ್ದಾವೆ. ಅವರು ಇವಾಗ 6 ಜನ ಅಣ್ಣ ತಮ್ಮಂದಿರು. ಪ್ರತಿಯೊಬ್ಬರಿಗೆ 180ರಿಂದ 200 ಎಕರೆ ಭೂಮಿಯನ್ನು ಹೊಂದಿದ್ದಾರೆ. ಅವರ ಮನೆ ದೊಡ್ಡದಾಗಿದೆ. ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಏನು ಬಿಳಿ ಕಲರ್ ಮನೆ ಗೋಡೆ ಕಾಣ್ತಾ ಇದೆಯಲ್ಲ, ಅದು ನಾವು ಹಿಂದ್ಗಡೆಯಿಂದ ನೋಡ್ತಾ ಇರೋದು. ಇಲ್ಲಿಂದ ಪ್ರಾರಂಭ ಆಗಿ ಅದು ಸುಮಾರು ಒಂದು 200 ಮೀಟರ್ ಇದೆ ಮನೆ. ಅಲ್ಲೇನು ನಿಮ್ಗೊಂದು ಹೋಲ್ ಕಾಣುತ್ತಲ್ವ, ಅದು ಅಡುಗೆ ಮನೆಯ ಬಚ್ಚಲು ನೀರು ಬರೋದಕ್ಕೆ ಬಿಟ್ಟಿರುವಂಥ ಸ್ಥಳ. ಅಷ್ಟು ದೊಡ್ಡದಾಗಿದೆ, ನೋಡ್ಬೋದು ನಾವು. ಈ ಒಂದು ಮನೆಗೆ ಮುಂಭಾಗಿನಿಂದ ಬೇರೆ ಬೇರೆ ಪಾರ್ಟಿಷನ್ ಮಾಡಿದ್ದಾರೆ ಕಾಲಕ್ಕೆ ತಕ್ಕಂತೆ. ಈ ಬಾವಿ ನೋಡ್ಬೋದು ನೀವು. ಬಾವಿಗಿನ ಮುಂಚೆ ಹಿಂದುಗಡೆ ಹಿತ್ತಲ ಮನೆ ಅಂತ ಕರೀತಾರೆ. ಅಲ್ಲಿ ದನಕರು ಮತ್ತು ವ್ಯವಸಾಯ ಮಾಡುವಂಥ ಉಪಕರಣಗಳನ್ನು ಇಡ್ತಾರೆ. ಈ ಬಾವಿ ಆಗಿನ ಕಾಲದಲ್ಲಿ ಅವರು ಆ ಬಾವಿಯನ್ನೇ ಒಂದು ರಾಜಮನೆತನಕ್ಕೆ ನೀರಿಗಾಗಿ ಉಪಯೋಗಿಸ್ತಾ ಇದ್ರಂತೆ. ಮುಂದುಗಡೆ ಅಂತ ನಾವು ನೋಡೋಕ್ಕೆ ಆಗಿಲ್ಲ. ಆದರೆ ಆ ಊರಿನವರೇ ನಾವು ಕೇಳಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನಾವು ನಿಮಗೆ ಆ ವಿಷಯನ ತಿಳಿಸ್ತಾ ಇದ್ದೀವಿ. ಮುಂದುಗಡೆ ಅಂತ ನೋಡೋಣ, ಸ್ವಲ್ಪ ವೀಡಿಯೋ ಮಾಡಿದ್ದೀವಿ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಮನೆಯು 1940ರಲ್ಲಿ ಕಟ್ಟಿದ್ದಾರೆ. ಆ ಮನೆಯ ವಿನ್ಯಾಸ ನೋಡಿದರೆ ಆಗಿನ ರಾಜ ಮನೆತನಗಳು ಹೇಗೆ ಒಂದು ಕನ್ಸ್ಟ್ರಕ್ಷನ್ ಇರುತ್ತೋ ಅದೇ ಥರ ಇದೆ. 2 ಮಹಡಿಯ ರಾಜ ಮನೆತನದ ಬಾಗಿಲಿದು. ಇದು ಜಸ್ಟು ಒಂದೇ ಒಂದು ಪಾರ್ಟಿಷನ್. ಇದು ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ದಾರಿಯ ಕಡೆಗೆ ಇರುವ ಪಾರ್ಟಿಷನು. ತುಂಬ ಅಂದರೆ ತುಂಬ ವಿಶಾಲವಾಗಿದೆ. ಸುಮಾರು ಒಂದು 5ರಿಂದ 6 ಎಕರೆ ಈ ವಾಡೆ ಅಂತಲೂ ಕರಿಬೋದು, ಅಥವಾ ರಾಜ ಮನೆತನ ರಾಜ ಅರಮನೆ ಅಂತಲೂ ಕರಿಬೋದು ನಾವು. ಇರಲಿ ಅಂತ ನಿಮಗೆ ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ನಾವು ಉಳ್ಚಾಳ್ ಗ್ರಾಮದಲ್ಲಿ ಟಿಫಿನ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಉಳ್ಚಾಳ್ ಗ್ರಾಮದಲ್ಲಿ ನೋಡ್ಬೋದು ಅನ್ನದಾನಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾವ್ರೆ ಮಧ್ಯಾಹ್ನ ಊಟಕ್ಕೆ. ನಾವು ಬೆಳಗ್ಗೆ ಟಿಫನ್ ಮಾಡಿ ನಮ್ಮ ಪಾದಯಾತ್ರೆನ ಮುಂದುವರಿಸ್ತಾ ಇದ್ದೀವಿ. ಕರ್ನೂಲ್ಗೆ ಹೋಗುವ ದಾರಿ ಮಧ್ಯೆ ಒಂದು ದೊಡ್ಡ ಕಲ್ಲನ್ನು ಉಪಯೋಗಿಸಿ ದೇವಸ್ಥಾನವನ್ನು ಕಟ್ತಾಯಿದ್ರು. ಅದನ್ನು ನೋಡಿ ಹಂಗೆ ಕ್ಯಾಪ್ಚರ್ ಮಾಡಿದೆ. ಹಲೋ ಎವ್ರಿವನ್. ಕರ್ನೂಲಿನ ಒಂದು 5 ಕಿಲೋಮೀಟ್ರ್ ಇದೆ. ಅದಕ್ಕೂ ಮುಂಚೆ ದಾಸೋಹ ಇತ್ತು. ದಾಸೋಹ ತುಂಬ ಚೆನ್ನಾಗಿತ್ತು. ಇಲ್ಲಿ ಮೊಸರನ್ನ, ಪಲಾವು ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೂ 5 ಕಿಲೋಮೀಟ್ರ್ ಇದೆ. ಬಿಸಿಲು ಜಾಸ್ತಿ ಇದೆ. ಕಂಟಿನ್ಯೂ ಆಗಿ ಹಂಗೆ ಹೋಗೋಣ. ಅಲ್ಲಿ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತಿದ್ದಾರೆ. ಒಂದು 5 ಕಿಲೋಮೀಟ್ರ್ ಹೋದರೆ ಕರ್ನೂಲ್ ಬರುತ್ತೆ. ಓಕೆ. ಕರ್ನೂಲ್ಗೆ ಹೋಗ್ಬೇಕಾದ್ರೆ ಯಾರೋ ಭಕ್ತರು ಮಜ್ಜಿಗೆಯನ್ನು ಕೊಡ್ತಾಯಿದ್ರು. ಈ ರೀತಿ ಅನ್ನದಾನ, ಮಜ್ಜಿಗೆ ಕೊಡೋದು
ಜ್ಯೂಸ್ ಕೊಡೋದು ದಾರಿಯುದ್ದಕ್ಕೂ ಸಾಕಷ್ಟು ಕಡೆ ಕೊಡ್ತಾ ಇರ್ತಾರೆ. ನಾನು ಎಲ್ಲರನ್ನೂ ಕ್ಯಾಪ್ಚರ್ ಮಾಡಿಲ್ಲ. ಹೆಜ್ಜೆ ಹೆಜ್ಜೆಗೂ ಏನಿಲ್ಲ ಅಂದರೂ ಒಂದು ಅರ್ಧ ಕಿಲೋಮೀಟ್ರಿಗೆ ಒಬ್ಬರಾದರೂ ಇರ್ತಾರೆ.